ಭಾರತದವರು ಭಾರತದಲ್ಲಿ ಮಾತ್ರ ಸಾಧನೆಯನ್ನ ಮಾಡ್ತಾ ಇರುವುದಲ್ಲ, ಹಲವಾರು ದೇಶಗಳಲ್ಲೂ ಕೂಡ ನಮ್ಮ ಭಾರತದ ಹೆಸರನ್ನ ಉಳಿಸ್ತಾ ಇದ್ದಾರೆ. ಹಾಗೂ ಮಾತನಾಡಬೇಕಾದ್ರೆ ಭಾರತವನ್ನ ಪ್ರತಿನಿಧಿ ಮಾಡ್ತಾನೆ ಇರ್ತಾರೆ. ಅಂದರೆ ಬ್ರಿಟನ್ನ ಪ್ರಧಾನಿಗಳು ಕೂಡ ನಮ್ಮ ಭಾರತದ ಮೂಲದವರೇ ಆಗಿರೋದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರವಾಗಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಹಲವಾರು ದೇಶಗಳ ರಾಜಕೀಯದಲ್ಲೂ ಕೂಡ ಭಾರತೀಯರು ಇದ್ದೇ ಇರ್ತಾರೆ. ಭಾರತಕ್ಕೆ ಅಷ್ಟೊಂದು ಗೌರವವನ್ನ ಕೊಡ್ತಾ ಇದೆ ವಿದೇಶಿಗಳು. ಈಗ ಅಮೆರಿಕಾದ ಜಾರ್ಜ್ನಲ್ಲಿ ಸೆನೆಟರ್ ಸ್ಥಾನಕ್ಕೆ ಸ್ಪರ್ಧಿಸೋಕೆ 24 ವರ್ಷದ ಭಾರತೀಯ ಮೂಲದ ಹುಡುಗ ಅಂದ್ರೆ ಯುವಕ ಸ್ಪರ್ಧೆ ಮಾಡಲು ತಿಂಕನ್ನ ಮಾಡ್ಕೊಂಡಿದ್ದಾನೆ. ಹಾಗೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾನೆ. ಈತ ಏನಾದ್ರೂ ಗೆದ್ದು ಬಿಟ್ರೆ ನಿಜಕ್ಕೂ ಭಾರತದ ಹೆಮ್ಮೆ ಅಂತಾನೆ ಹೇಳಬಹುದು. 24 ವಯಸ್ಸಿನಲ್ಲಿ ಸಾಧನೆಯನ್ನ ಮಾಡಿರುವಂತಹ ಯುವಕ ಅಂತಾನೆ ಕರಿಬಹುದು. ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಮೆರಿಕಾದ ರಾಜಕೀಯಕ್ಕೆ ನಮ್ಮ ಭಾರತದ ಮೂಲದ ಒಂದು ಯುವಕ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಖುಷಿ ಪಡುವಂತಹ ವಿಚಾರವಾಗಿದೆ. ಅವರ ಹೆಸರೇನು, ಅವರ ರಾಜಕೀಯಕ್ಕೆ ಮನಸ್ಸು ಹೇಗೆ ಬಂತು, ರಾಜಕೀಯಕ್ಕೆ ಹೋಗ್ಬೇಕು ಅನ್ನುವಂತಹ ಮನಸ್ಸು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರತದ ಮೂಲದ 24 ವರ್ಷದ ಅಶ್ವಿನ್ ರಾಮಸ್ವಾಮಿ ಅವರು ಅಮೆರಿಕಾದ ಜಾರ್ಜಿಯಾದಿಂದ ಸೆನೆಟರ್ ಸ್ಥಾನಕ್ಕೆ ಸ್ಪರ್ಧಿಸಿ ದಾಖಲೆಯನ್ನ ನಿರ್ಮಿಸುವ ಹಾದಿಯಲ್ಲಿ ಇದ್ದಾರೆ. ಅಮೆರಿಕಾದ ರಾಜಕಾರಣದಲ್ಲಿ ಭಾರತ ಮೂಲದ ಜನರೇಷನ್ ಝೆಡ್ ಯುವಕನೊಬ್ಬ ಚುನಾವಣೆಯ ಕಣಕ್ಕೆ ಇಳಿಯುವುದು ಇದೇ ಮೊದಲಾಗಿದೆ. ಹಾಗಾದ್ರೆ ಜನರೇಷನ್ ಝೆಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 1997ರಿಂದ 2012ರ ಒಳಗೆ ಹುಟ್ಟಿರುವವರಿಗೆ ಜನರೇಷನ್ ಝೆಡ್ ಅಂತ ಕರೀತಾರೆ. ಅವರನ್ನ ಝಮರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಅಶ್ವಿನ್ ಪೋಷಕರು 1990ರಲ್ಲಿ ತಮಿಳುನಾಡಿನಿಂದ ಅಮೆರಿಕಕ್ಕೆ ಹೋಗಿ ನೆಲೆಸ್ಕೊಂಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಅಶ್ವಿನ್ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ತಯಾರಿಯನ್ನ ನಡೆಸಿದ್ದಾರೆ. ಅಶ್ವಿನ್ ರಾಮಸ್ವಾಮಿ ಗೆಲುವು ಸಾಧಿಸಿದರೆ ಜಾರ್ಜಿಯಾದ ಜನರೇಷನ್ ಝೆಡ್ ನ ಮೊದಲ ಸೆನೆಟರ್ ಅವರು ಆಗಿರ್ತಾರೆ. ಇದೇ ರೀತಿ ಜಾರ್ಜಿಯಾ ಶಾಸನ ಸಭೆಯ ಆಯ್ಕೆಯಾದ ಮೊದಲ ಭಾರತೀಯ ಅಮೆರಿಕನ್ ಆಗಿ ದಾಖಲೆಯನ್ನ ಕೂಡ ನಿರ್ಮಾಣ ಮಾಡೋಕೆ ಇವರು ಹೊರಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಮೆರಿಕಾದಲ್ಲಿ ಜಾರ್ಜಿಯಾದಲ್ಲಿ ಸೆನೆಟರ್ ಅನ್ನುವಂತಹ ಸ್ಥಾನಕ್ಕೆ ನಮ್ಮ ಅಶ್ವಿನ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರು ಕೂಡ ಸಾಧನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಗೆದ್ದು ಬಿಟ್ರೆ ಅದೇ ದೊಡ್ಡ ಸಾಧನೆ. 24 ವರ್ಷದ ಯುವಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿದೆ. ಹಾಗೆ ಭಾರತ ಮೂಲದವರು, ತಮಿಳುನಾಡಿನವರು, ಅವರು ಅಲ್ಲಿ ಭಾರತ ಮೂಲದವರಾಗಿ ಅಲ್ಲಿ ಅಮೆರಿಕಾದಲ್ಲಿ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ರಾಜಕೀಯದಲ್ಲಿ ಅಂತಂದ್ರೆ ಅದು ಗರ್ವ ಪಡುವಂತಹ ವಿಚಾರವಾಗಿದೆ. ಅವರಿಗೆ ಆಲ್ ದ ಬೆಸ್ಟ್ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಮೆರಿಕಾದಲ್ಲಿ. ಇದಿಷ್ಟೇ ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.